ಮಡಿಲಲ್ಲಿ ಇರುವಂತಹ ಪ್ರೀಮಿಯಂ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಅಂತ ಅಂದರೆ ಅದು ಶರಣ್ಯ ಹಿಲ್ ವ್ಯೂ ಫಾರ್ಮ್ ಲ್ಯಾಂಡ್. ಆ್ಯಂಡ್ ಇದಿರೋದು ಮೈಸೂರು ಬೆಂಗಳೂರು ರೋಡ್ ನಿಯರ್ ಮಳವಳ್ಳಿಯಲ್ಲಿ. ಆ್ಯಂಡ್ ಇವತ್ತು ನಾವು ಪಬ್ಲಿಕ್ ಮ್ಯೂಸಿಕ್ನ ಪಬ್ಲಿಕ್ ಚಾಯ್ಸಲ್ಲಿ ಶರಣ್ಯ ಹಿಲ್ ವ್ಯೂ ಫಾರ್ಮ್ಸ್ಗೆ ನಿಮ್ಮನ್ನು ನಾವು ಕರ್ಕೊಂಡ್ಬಂದಿದ್ದೀವಿ. ಆ್ಯಂಡ್ ಇವತ್ತು ಇಲ್ಲಿ ನಡೀತಾ ಇದೆ ಯುಗಾದಿ ಉತ್ಸವ, ಯುಗಾದಿ ಸೆಲೆಬ್ರೇಷನ್ನು, ಪಾಟರಿ ಮೇಕಿಂಗು, ಫ್ಯಾಮಿಲಿ ಆ್ಯಕ್ಟಿವಿಟೀಸು, ಹಳ್ಳಿ ಆಟಗಳು ಇದೆಲ್ಲವನ್ನ ಸೆಲೆಬ್ರೇಟ್ ಮಾಡೋದ್ರ ಜೊತೆಗೆ ಶರಣ್ಯ ಹಿಲ್ ವ್ಯೂ ಫಾರ್ಮ್ಸ್ ಅನ್ನೋದು ಯಾಕೆ ಎಲ್ಲರ ಮೋಸ್ಟ್ ಫೇವ್ರೇಟ್ ಆಗಿದೆ, ವಾಂಟೆಡ್ ಆಗಿದೆ ಅಂತ ತಿಳಿಸ್ಕೊಡ್ತೀವಿ. ಸೊ ತಡ ಮಾಡೋದು ಬೇಡ, ಶುರು ಮಾಡೋಣ ಬನ್ನಿ. ಶರಣ್ಯ ಹಿಲ್ ವ್ಯೂ ಫಾರ್ಮ್ಸಲ್ಲಿ ನಾವಿದ್ದೀವಿ. ಆ್ಯಂಡ್ ಇಲ್ಲಿನ ಫಾರ್ಮ್ಸಲ್ಲಿ ತುಂಬ ಇಷ್ಟಪಟ್ಟು ಆ್ಯಂಡ್ ಇಲ್ಲಿರುವಂಥ ಎಲ್ಲ ಫೀಚರ್ಸ್ ಆಗಿರ್ಬೋದು, ಫೆಸಿಲಿಟೀಸ್ಗಳನ್ನು ಇವರು ಇಷ್ಟಪಟ್ಟು ಇವರು ಕೂಡ ಬುಕ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಫಸ್ಟ್ ಟೈಮ್ ಅಲ್ಲ, ಇದು ಸೆಕೆಂಡ್ ಟೈಮ್ ಅವರು ಬುಕ್ ಮಾಡ್ಕೊಳ್ತಾ ಇರೋದು ಫಾರ್ಮ್ನ. ಆ್ಯಂಡ್ ಖುಷಿ ಆಯಿತು ಸರ್ ಕೇಳಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್. ಆ್ಯಂಡ್ ನಿಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಸುನಿಲ್ ಅಂತ. ನಾವು ರಾಜೇಶ್ ಅವರು ನಮ್ಮ ಮತ್ತು ರಾಜೇಶ್ ಅವರ ಸ್ನೇಹ ಆಲ್ಮೋಸ್ಟ್ 9 ವರ್ಷದಿಂದ ಇದೆ. ಸೊ 2018ರಿಂದ ಅವ್ರು ನಮಗೆ ಪರಿಚಯ. ಸೊ ಇದಕ್ಕಿಂತ ಮೊದಲು ಶರಣ್ಯ ವೀಕೆಂಡ್ ವಿಲೇಜ್ ಅಂತ ಶ್ರವಣ ಬೆಳಗೋದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ರು. ಸೊ ನಾವಲ್ಲಿ ಫಸ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ. ಫಸ್ಟ್ ಅಲ್ಲಿ? ಹೌದೌದು. ಸೊ ಇದು ಅವ್ರದ್ದು 2ನೇ ಪ್ರಾಜೆಕ್ಟು. ಸೊ ಅಲ್ಲಿದ್ದು ಮೇಂಟೆನೆನ್ಸು ಪ್ಲಸ್ ಅವ್ರದ್ದು ಪಾರದರ್ಶಕತೆ ನೋಡಿ ನಮ್ಗೆ ಇಷ್ಟ ಆಗಿ ಅದಕ್ಕೇ ಇಲ್ಲೂ ಇನ್ವೆಸ್ಟ್ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಕಮ್ಮಿಂಗ್ ಟು ದ ಪಾಯಿಂಟ್ ದ್ಯಾಟ್ ಅವ್ರದ್ದು ಒಂದು ಪೇಪರ್ ಪ್ರಿಪ್ರೇಷನ್ಸ್ ಇರ್ಬೋದು, ಪ್ಲಸ್ ಎಕ್ಸ್ಪ್ಲನೇಷನ್ಸು ಯಾವ ಥರ ಮೇಂಟೈನ್ ಮಾಡ್ತಾರೆ ಅದೆಲ್ಲ ಇಟ್ಸ್ ಅಬೌವ್ ಅವರೇಜ್, ಐ ವುಡ್ ಸೇ. ಸೊ ಹಾಗಾಗಿ ವಿ ಕ್ಯಾನ್ ಸಿ ಬೆಂಗಳೂರು ಸಿಟಿಯಲ್ಲಿ ನಾವು ಆಲ್ಮೋಸ್ಟ್ ಒಂದು ಎಲ್ಲ ಹೋರ್ಡಿಂಗ್ಸಲ್ಲೂ ನೋಡ್ತೀವಿ ಹೊಸ ಈ ಥರ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ಸ್ ಕಾನ್ಸೆಪ್ಟ್ ಬರ್ತಾ ಇದೆ. ಬಟ್ ದಿಸ್ ಈಸ್ ವೆರಿ ಯುನೀಕ್. ಯಾಕೆ ಅಂತಂದರೆ ಇಲ್ಲಿ ರೈಟ್ ಫ್ರಮ್ ದ ಪಾಯಿಂಟ್ ಆಫ್ ನೀವು ಮಾರ್ಕೆಟಿಂಗ್ ಟೀಮಿಂದ ಹಿಡಿದು ನಿಮ್ಗೆ ಯಾವುದೇ ಥರದ್ದು ಡೌಟ್ಸ್ ಇದ್ರೂ ರಾಜೇಶ್ ಸರ್ ವಿಲ್ ಬಿ ದ ಒನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟು ಕ್ಲಾರಿಫೈ ಎನಿ ಕ್ವೆಶನ್ಸ್. ಬಿಕಾಸ್ ಕೆಲವು ಕಡೆ ಏನಾಗುತ್ತೆ ಅಂತಂದರೆ ಮಾರ್ಕೆಟಿಂಗ್ ಟೀಮ್ ಬಿಟ್ಟು ಓನರ್ಸ್ ಆಗಲಿ ಬೇರೆ ಪ್ರಮೋಟರ್ಸ್ ಆಗಲಿ ದೇ ವಿಲ್ ಸ್ಟೇ ಅಸೈಡ್, ದೇ ವಿಲ್ ಲೀವ್ ಎವ್ರಿಥಿಂಗ್ ಟು ದ ಮಾರ್ಕೆಟಿಂಗ್ ಟೀಮ್. ರಾಜೇಶ್ ಸರ್ ಆ ಥರ ಅಲ್ಲ. ಸೊ ಏನೇ ಚಿಕ್ಕ ಡೌಟ್ ಇದ್ದರೂ ಎಟ್ ಎನಿ ಪಾಯಿಂಟ್ ಇನ್ ಟೈಮ್ ನೀವು 10 ಗಂಟೆಗೆ ಫೋನ್ ಮಾಡಿದ್ರು ಪಾಪ ಅವರು ಎಷ್ಟೇ ಸುಸ್ತಾಗಿದ್ದರೂ ಕೂಡ ಅವರು ನಗ್ನಾಗ್ತಾನೆ ನಿಮಗೆಲ್ಲ ಕ್ವೆಶನ್ಸ್ನ ಕ್ಲಾರಿಫೈ ಮಾಡ್ತಾರೆ. ಸೊ ಹಿ ವಿಲ್ ನಾಟ್ ಲೀವ್ ಎನಿ ಆಫ್ ಯುವರ್ ಡೌಟ್ಸ್ ಅನ್ಆನ್ಸರ್ಡ್. ಸೊ ಹಾಗಾಗಿ ಅಂದರೆ ಯು ಕ್ಯಾನ್ ಟ್ರಸ್ಟ್ ದ ಪರ್ಸನ್ ವೆನ್ ನಿಮ್ದು ಫಸ್ಟ್ ಇಂಟ್ರಾಕ್ಷನ್ದಿಂದನೇ ಗೊತ್ತಾಗುತ್ತೆ. ಸೊ ವಾಟ್ ಕೈಂಡ್ ಆಫ್ ಪರ್ಸನ್ ಈಸ್, ವೆದರ್ ಹೀಸ್ ಇಂಟೆನ್ಷನ್ಸ್ ಆರ್ ಜೆನೈನ್ ಆರ್ ನಾಟ್ ಅಂತ ಅವ್ರ ಇಂಟ್ರಾಕ್ಷನ್ಸ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಇಟ್ಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಸೊ ಐ ವುಡ್ ಎನ್ಕರೇಜ್ ಪೀಪಲ್ ಟು ಗಿವ್ ಎ ಟ್ರೈ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಆ್ಯಂಡ್ ನಾನು ಸ್ವಲ್ಪ ಇನ್ಡೆಪ್ತಾಗಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ ಟಿ ವಿ ನೋಡ್ತಾ ಇರ್ತಾರೆ ತುಂಬ ಜನ, ನಾವು ಫೆಸಿಲಿಟೀಸ್ ಬಗ್ಗೆ ಮೇಯ್ನಾಗಿ ಅವ್ರು ನೋಡ್ತಾ ಇರ್ತಾರೆ. ನಮಗೆ ಇಲ್ಲಿ ಇನ್ ಕೇಸ್ ನಾವು ಈ ಒಂದು ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಯಾವೆಲ್ಲ ಫೆಸಿಲಿಟೀಸ್ ಸಿಗ್ಬೋದು ಅಂತ. ಸೊ ಇದರ ಬಗ್ಗೆ ಹೇಳಿ ಸರ್. ಓಕೆ. ಸೊ ಫಸ್ಟ್ ಆಫ್ ಆಲ್ ಇವಾಗ ಯಾವುದೇ ಒಂದು ಫಾರ್ಮ್ ಲ್ಯಾಂಡ್ ಅಂತಂದರೆ ಯು ವಿಲ್ ಗೆಟ್ ಓನ್ಲಿ ಪೀಸ್ ಆಫ್ ಲ್ಯಾಂಡ್. ಸೊ ಸಪೋಸ್ 1 ಎಕರೆ 2 ಎಕರೆ ಇರುತ್ತೆ. ಅದು ಬಿಟ್ಟು ನಿಮ್ಗೆ ಬೇರೆ ಯಾವ ಥರದ ಫೆಸಿಲಿಟೀಸ್ ಇಲ್ಲ. ಸೊ ಇಫ್ ಯು ವಾಂಟ್ ಟು ಬಿಲ್ಡ್ ಆನ್ ಯುವರ್ ಓನ್ ಯು ಹ್ಯಾವ್ ಟು ಸ್ಪೆಂಡ್ ಆಲ್ಮೋಸ್ಟ್ ಲೈಕ್ ಕ್ರೋರ್ಸ್ ಟುಗೆದರ್. ಸ್ವಿಮ್ಮಿಂಗ್ ಪೂಲ್ ಆಗಲಿ, ಇಲ್ಲ ಬೇರೆ ಯಾವುದು ಕ್ಲಬ್ ಹೌಸ್ ಆಗಲಿ, ರಿಕ್ರಿಯೇಷನ್ ಫೆಸಿಲಿಟೀಸ್ ಆಗಲಿ ಎಲ್ಲ ಆನ್ ಯುವರ್ ಓನ್ ಮಾಡಬೇಕು. ಸೊ ಇನ್ವೆಸ್ಟ್ಮೆಂಟ್ ಇಟ್ಸ್ ಲಾಟ್ ಆಫ್ ಮನಿ. ಒಂದು ಅಡ್ವಾಂಟೇಜ್ ಏನು ಶರಣ್ಯ ಫಾರ್ಮ್ಸ್ ಆಗೋದು ಅಂತಂದರೆ, ಸೊ ದೇ ಹ್ಯಾವ್ ಎ ರೆಸಾರ್ಟ್ ಕೈಂಡ್ ಆಫ್ ಫೆಸಿಲಿಟಿ ಅಲಾಂಗ್ ವಿತ್ ಯುವರ್ ಆ್ಯಕ್ಚುಯಲ್ ಅಗ್ರಿಕಲ್ಚರ್ ಫಾರ್ಮ್ ಲ್ಯಾಂಡ್. ಸೊ ದೇ ಹ್ಯಾವ್ ಎ piece of land within your entire managed farmland. So you are part of that. So you don't have to spend any additional amount to enjoy those facilities. So swimming pool ಆಗಿರ್ಬೋದು, recreation facilities, club house, plus weekend ಬಂದು ಉಳ್ಕೊಳ್ಳೋಕ್ಕೆ ಕಾಟೇಜಸ್ ಪ್ರತಿಯೊಂದನ್ನು as a company they are providing. So only thing is you have to be part of the ownership. ನಿಮ್ಗೆ ಏನು ಪೀಸ್ ಆಫ್ ಲ್ಯಾಂಡ್ ತೊಗೊತೀರಾ you will have to spend only for that. ರೆಸ್ಟ್ ಏನೇ ಇದ್ರೂ ಇಟ್ಸ್ ಫ್ರೀ ಆಫ್ ಕಾಸ್ಟ್. ವೆರಿ ನೈಸ್. ಆ್ಯಂಡ್ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.
ಫಾರ್ಮ್ಸ್ ಅಲ್ಲಿ ಆಲ್ರೆಡಿ ಸ್ಲಾಟ್ ನ ಬುಕ್ ಮಾಡ್ಕೊಂಡಿರೋರು ನಮ್ಮ ಜೊತೆ ಇದ್ದಾರೆ ಅಂಡ್ ಅವರನ್ನ ಮಾತಾಡ್ಸೋಣ. ನಿಮ್ಮ ಹೆಸರು? AM Srinath ಅಂತ ಹೇಳಿ. Okay. We are now in Prestige South Street Apartments in Bangalore. See, we know Rajesh since 2002. He was working as a marketing executive for some other company. There he was just a small child of that company, but he took us to two places where we could make a decision to buy or not. He explained every point so clearly that we were, yes, forced, yes, I think we can buy. So that is the confidence he gives us. He has been giving us these 23 years. So as I said, afterwards on his own, he has started his own firms. In all those projects we have invested. In all his, most probably 12 or 13 projects he has. In all those projects we have invested and we have not felt any problem anywhere. ಓಕೆ ಆ್ಯಂಡ್ ನೀವು ಹೇಳಿದ್ರಿ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಆ್ಯಂಡ್ ಮೇಯ್ನ್ ಆಗಿ ನಿಮಗೆ ತುಂಬ ಇಷ್ಟ ಆಗಿದಂಥ ಫೀಚರ್ಸ್ ಅಂತ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ಬೋದಾ ಪ್ಲೀಸ್? Most important and apart from the property, the man, that is the Rajesh, he himself is an asset. ಅವ್ರ ತರಹ ಇಂಟ್ರೆಸ್ಟ್ ತೊಗೊಂಡು ಕಸ್ಟಮರ್ ಕಷ್ಟ ಸುಖ ನೋಡಿಕೊಂಡು ಅವ್ರಿಗೆ ಹೇಗೆ ಫೀಲ್ಡ್ ವಿಸಿಟ್ಗೆ ಹೋಗಬೇಕು ಬರಬೇಕು, ಯಾವ ಥರ ತೋರಿಸ್ಬೇಕು ಡಾಕ್ಯುಮೆಂಟ್ಸ್ಗೆ, ಅವ್ರು ನಮಗೆ ಡೌಟ್ ಬಂದರೆ ಇನ್ಯಾರನ್ನ ತೋರಿಸ್ಬೋದು, ವೆರಿಫೈ ಮಾಡೋದೊಂದು ಮಾಡಿಕೊಡ್ತಾರಲ್ಲ. ಬೆಂಗಳೂರಿನಲ್ಲಿ ಮೋಸ ಮಾಡೋಕ್ಕೆ ಕಾಯ್ತಾ ಇರ್ತಾರೆ ಇವರು. ಆದಷ್ಟು ನಮ್ಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇರ್ತಾರೆ. ದಟ್ ಇಸ್ ದಿ ಪ್ಲಸ್ ಪಾಯಿಂಟ್. ಆ್ಯಂಡ್ ಇದ್ರ ಜೊತೆಗೆ ನಿಮ್ಗೊಂದು ಬಂಪರ್ ಆಫರ್ ಕೂಡ ಸಿಕ್ಕಿದೆ, ಮಲೇಷಿಯಾ ಟ್ರಿಪ್ ಅಲ್ವಾ? ಸೊ ಅನ್ಲಕ್ಕಿಲಿ ಐ ಮೇ ನಾಟ್ ಯೂಸ್ ಇಟ್ ಬಿಕಾಸ್ ಲಾಸ್ಟ್ ವೀಕ್ ಐ ವಾಸ್ ಇನ್ ಮಲೇಷಿಯಾ. ಓಕೆ ಒಟ್ಟಿನಲ್ಲಿ ಆ್ಯಂಡ್ ಇಟ್ಸ್ ಎ ಗುಡ್ ಆಫರ್ ಫಾರ್ ಪೀಪಲ್ ಹೂ ಹ್ಯಾವ್ ನಾಟ್ ವಿಸಿಟೆಡ್. ಓಕೆ ಆ್ಯಂಡ್ ಇವತ್ತು ಯುಗಾದಿ ಫೆಸ್ಟಿವಲ್ ಕೂಡ ನಡೀತಾ ಇದೆ, ಸೆಲೆಬ್ರೇಷನ್ಸ್ ಇರುತ್ತೆ, ಗೇಮ್ಸ್ ಇರುತ್ತೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? All games we are prepared to participate. My wife, my young wife will participate with me. We are going to enjoy each and every game. We will be competitors to everybody, whatever may be the age. ಏಜ್ ಮ್ಯಾಟ್ರ್ ಆಗಲ್ಲ ಯಾವುದಕ್ಕೂ ಕೂಡ. ಆ್ಯಂಡ್ ಇಬ್ಬರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಎಂಜಾಯ್ ಮಾಡಿ. ಓಕೆ, ಥ್ಯಾಂಕ್ ಯು. ಫಾರ್ಮ್ ಲ್ಯಾಂಡಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮರಗಳು, ಹೂವಿನ ಗಿಡಗಳಾಗಿರ್ಬೋದು, ಹಣ್ಣಿನ ಮರಗಳಾಗಿರ್ಬೋದು, ತೇಗ, ಬೀಟೆ, ಎಲ್ಲ ರೀತಿಯ ಮರಗಳಿರುತ್ತೆ. ಆ್ಯಂಡ್ ಬ್ಯೂಟಿಫುಲ್ ಎನ್ವಿರಾನ್ಮೆಂಟ್ ಇರುತ್ತೆ, ವಾತಾವರಣ ತಂಪು ತಂಪು ಕೂಲ್ ಆಗಿರುತ್ತೆ. ಆ್ಯಂಡ್ ಈ ರೀತಿಯಾಗಿ ಮಕ್ಕಳಿಗೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಆಟ ಆಡ್ಬೋದು, ಲೈಫ್ನ ಎಂಜಾಯ್ ಮಾಡ್ಬೋದು. ಶರಣ್ಯ ಹಿಲ್ ವ್ಯೂ ಫಾರ್ಮ್ಸ್ ಅಲ್ಲಿ ನಡೀತಿರುವಂಥ ಯುಗಾದಿ ಉತ್ಸವಲ್ಲಿ ಪಾಟರಿ ಮೇಕಿಂಗ್ ಇರುತ್ತೆ ಅಂತ ನಾನು ಆವಾಗಲೇ ಹೇಳಿದ್ದೆ. ನಾನೀಗ ಅದನ್ನು ಲೈವ್ ಆಗಿ ತೋರಿಸ್ಕೊಡ್ತೀನಿ ಆ್ಯಂಡ್ ಇವ್ರನ್ನ ಮಾತಾಡ್ಸೋಣ ಕೂಡ. ಹಾಯ್ ಸರ್, ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ನರಸಿಂಹಮೂರ್ತಿ. ಓಕೆ, ನರಸಿಂಹಮೂರ್ತಿ ಅವರೇ, ಈ ಒಂದು ಕಲೆನ ನೀವು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ? ಒಂದು 52 ವರ್ಷದಿಂದ ಮಾಡ್ತಾ ಇದ್ದೀನಿ. 52 ವರ್ಷದಿಂದ. ಅದು ಹೇಗೆ ಶುರು ಆಯಿತು ಇದರ ಮೇಲೆ ಇಂಟ್ರೆಸ್ಟ್ ನಿಮಗೆ? ಇಂಟ್ರೆಸ್ಟ್ ಅಂದರೆ ಕಾರಣ ನಮ್ಮ ತಾತವರು, ನಮ್ಮ ತಂದೆಯವರು, ನಾವು ಮಕ್ಕಳು ಮೊಮ್ಮಕ್ಕಳು ಪರಂಪರೆಯಾಗಿ ನಾವು ಮಾಡ್ತಾ ಇದ್ದೀವಿ. ಓಕೆ, ಸೂಪರ್. ಆ್ಯಂಡ್ ನೀವಿಲ್ಲಿ ಒಂದಷ್ಟು ಮಾಡಿಟ್ಟಿದ್ದೀರಿ, ಹೇಗೆ ಮಾಡ್ತೀರಿ ಸರ್? ಅಂದರೆ ಶುರು ಹೇಗಾಗುತ್ತೆ ಸರ್ ನಿಮ್ಮದು? ಶುರು ಅಂದರೆ ಇದು ಮಾಡ್ತಾ ಇದ್ದೀವಿ. ಇವಾಗ ಹುಡುಗರು ಬರ್ತಾರೆ. ಅಂದರೆ ನೀವು ಹೇಳಿದ್ರಿ ದೀಪ ಇಂದ ಶುರು ಆಗುತ್ತೆ ಅಂತ. ದೀಪದಿಂದ ಶುರುವಾಗುತ್ತೆ. ದೀಪ, ಮಡಿಕೆ, ವಾಸು, ಗ್ಲಾಸು ಎಲ್ಲ ಮಾಡ್ತೀವಿ. ಮಾಡಿಬಿಟ್ಟು ಅವರು ಬಂದು ಮಾಡ್ಬೋದು, ನಾವು ಮಾಡ್ಬೋದು, ಮಾಡಿಕೊಡ್ತೀವಿ. ಏನು ಬೇಕಾದರೂ. ನನ್ನಲ್ಲಿ 25 ಡಿಸೈನ್ ಇದೆ. ಓಕೆ, ಹಾಂ. 25 ಡಿಸೈನಲ್ಲಿ ನೀವು ಅದು ಬಿಟ್ಟು ಬೇರೆ ನೀವು ಮೊಬೈಲಲ್ಲಿ ತೋರಿಸಿದ್ರು ಕೂಡ ನಾವು ಮಾಡ್ತೀವಿ. ಬೇಕಾದ್ ಮಾಡ್ಕೊಡ್ತೀವಿ ಅಲ್ವಾ? ಸೂಪರ್. ಆ್ಯಂಡ್ ಇವತ್ತು ನೀವು ಶರಣ್ಯ ಹಿಲ್ ವ್ಯೂ ಫಾರ್ಮ್ಸ್ನ ಯುಗಾದಿ ಉತ್ಸವಲ್ಲಿ ನೀವು ಕೂಡ ಒಂದು ಪಾರ್ಟ್ ಆಗಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ? ಪರವಾಗಿಲ್ಲಮ್ಮ, ಸಂತೋಷ. ಎಲ್ಲ ಬಂದು ಮಾಡಬೇಕು, ಮಾಡಿ ತಗೊಂಡೋಗ್ಬೋದು. ಅವರು ಬಂದು ಮಾಡ್ಬೋದು, ಏನು ಬೇಕಾದ್ರೂ ತಗೊಂಡೋಗ್ಬೋದು. ಪಾಟರಿ ಮಾಡೋದ್ರ ಜೊತೆಗೆ ನಿಮ್ಮ ಫೇವ್ರೆಟ್ ಹಾಬಿ ಅಂತ ಅಂದರೆ ಯಾವುದಾದ್ರೂ ಇದೆಯಾ? ಬೇರೆ ಏನಿಲ್ಲ, ಪಾಟ್ರಿ ಒಂದೇ ನಮ್ಮದು. ಓಕೆ, ಈ ಟೈಮಲ್ಲಿ ನೀವು ಹಾಡು ಏನಾದ್ರು ಕೇಳೋದು ಅಭ್ಯಾಸ ಉಂಟಾ? ಕೆಲಸ ಎಲ್ಲ ಮಾಡ್ಕೊಳ್ತಾ? ಇಲ್ಲ, ಮಾಡ್ತೀವಿ, ಕೇಳ್ಕೊಂಡು ಮಾಡ್ತೀನಿ. ಹಾಕಿದ್ರೆ ಕೇಳ್ತೀನಿ. ಓಕೆ, ಹಾಕಿದ್ರೆ ಕೇಳ್ತಾರಂತೆ. ಹಾಗಾಗಿ ಇವ್ರಿಗೋಸ್ಕರ ನಾವು ಸೂಪರ್ ಆಗಿರೋ ಟ್ರೆಂಡಿಂಗ್ ಅಲ್ಲಿರುವಂತಹ ಸಾಂಗ್ ಬರ್ತಾ ಇದೆ, ಹವಲಕ್.
ಶರಣ್ಯ ಹಿಲ್ ವ್ಯೂ ಫಾರ್ಮ್ಸ್ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಆ್ಯಂಡ್ ಅವರ ಮನಸ್ಸು ಮುಟ್ಟದಂತಹ ಫಾರ್ಮ್ ಅಂತ ಅಂದರೆ ಇದು ಕೂಡ ಒಂದಾಗಿದೆ. ಆ್ಯಂಡ್ ಇಲ್ಲಿ ಕೊಡುವಂಥ ಫೆಸಿಲಿಟೀಸ್ ಆಗಿರ್ಬೋದು ಆ್ಯಂಡ್ ಇಲ್ಲಿರುವಂಥ ಎನ್ವಿರಾನ್ಮೆಂಟ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಇಷ್ಟವಾಗುವಂಥದ್ದು. ಆ್ಯಂಡ್ ಇದೀಗ ನಮ್ಮ ಜೊತೆ ಮಂಜುನಾಥ್ ಸರ್ ಇದ್ದಾರೆ, ಇವರು ಕೂಡ ಒಬ್ಬರು ಪಾರ್ಟ್ನರ್ ಇಲ್ಲಿದು. ಆ್ಯಂಡ್ ಹಾಯ್ ಸರ್, ನಮಸ್ತೆ, ನೈಸ್ ಟು ಮೀಟ್ ಯು ಸರ್. ಆ್ಯಂಡ್ ಇಲ್ಲಿ ಬಂದಂಥ ಪ್ರತಿಯೊಬ್ಬರು ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಹೇಳ್ತಾ ಇದ್ದಾರೆ ಆ್ಯಂಡ್ ಅವರಲ್ಲಿ ಒಂದು ಖುಷಿ ಇದೆ ಆ್ಯಂಡ್ ಈ ಒಂದು ಫಾರ್ಮ್ ಲ್ಯಾಂಡ್ ಬಗ್ಗೆ ಪಾಸಿಟಿವ್ ಏನು ರಿವ್ಯೂಸ್ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಆ್ಯಂಡ್ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಶರಣ್ಯ ಹಿಲ್ ವ್ಯೂ ಫಾರ್ಮ್ಸ್ ಅಂತ ಅಂದರೆ ಏನು ಸರ್? ಮೇಡಮ್, ಇದು ಶರಣ್ಯ ಫಾರ್ಮ್ಸ್ ಅನ್ನೋ ಕಾನ್ಸೆಪ್ಟು ಸೊ ನಾವು ಆ್ಯಕ್ಚುಲಿ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿರೋ ಕಾನ್ಸೆಪ್ಟ್ ಇದು. ಸೊ ಜನರಿಗೆ ಇವಾಗ ಬೆಂಗಳೂರಲ್ಲಿ ಸೈಟು, ಮನೆ, ಇನ್ವೆಸ್ಟ್ಮೆಂಟು, ಗೋಲ್ಡು ಇದೆಲ್ಲ ಇರೋ ಟೈಮಲ್ಲಿ ನಾವೇನೋ ಹೊಸದಾಗಿ ಪ್ರಯತ್ನ ಮಾಡೋಣ ಅನ್ನೋದಂದರೆ ಒಂದು ಆ ಪ್ರಯತ್ನ ನಮ್ಮ ಕನಸಿನ ಕೂಸೆ ನೀವು ಮುಂದೆ ಇವಾಗ ಕಣ್ಣಲ್ಲಿ ಕಾಣ್ತಾ ಇರೋದು. ಸೊ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಿಮಗೆ ಲ್ಯಾಂಡ್ ಇಸ್ ಎ ಫಸ್ಟ್ ಪ್ರಿಫರೆನ್ಸ್. ಇವಾಗಿಂದ ಅಲ್ಲ, ಮುಂಚಿಂದನೂ ಲ್ಯಾಂಡ್ ಇದೆ. ಆ ಲ್ಯಾಂಡಲ್ಲಿ ಆಲ್ರೆಡಿ ಸೈಟ್ ತೊಗೊಂಡಾಗ ರೇಟ್ ಜಾಸ್ತಿ ಆಗಿದೆ, ಅಪಾರ್ಟ್ಮೆಂಟ್ ತೊಗೊಂಡವ್ರಿಗಾಗಿದೆ. ಕೃಷಿ ಭೂಮಿನ ಮಾಡಬೇಕು ಅನ್ನೋದು ಜನರದ್ದು ಆಸೆ ಇದೆ. ಅದಕ್ಕೆ ಅವ್ರಿಗೆ ಏನಂತ ಹೇಳಿದ್ರೆ ಅದು ಮೇಂಟೆನೆನ್ಸ್ ಅನ್ನೋದು ಇಸ್ ಎ ವೆರಿ ಬಿಗ್ ಟಾಸ್ಕ್. ನೀವು ನೋಡ್ತಿರ್ಬೋದು ಇಲ್ಲಿ ಕೃಷಿ ಭೂಮಿನ ಜೊತೆಗೆ ಮೇಂಟೆನೆನ್ಸ್ ಎಲ್ಲ ನಮ್ಮದೇ ಇರೋದ್ರಿಂದ ಸೊ ಅವ್ರಿಗೆ ಮೇಂಟೆನೆನ್ಸ್ ತಲೆನೋವು ಇಲ್ಲ. ತುಂಬ ಜನ ಮನೆ ಕಟ್ಕೊಂಡಿದ್ದಾರೆ, ಅವರು ವೀಕೆಂಡು, ಮಂತ್ ಎಂಡು ಈ ಥರ ಬರ್ತಾರೆ. ಅದ್ರ ಜೊತೆಗೆ ಕೃಷಿ ಭೂಮಿ ಜೊತೆಗೆ ಮಾಡ್ರನ್ ಅಮ್ಯುನಿಟೀಸ್, ಆ ಮಾಡ್ರನ್ ಅಮ್ಯುನಿಟೀಸ್ ಏನಿದೆ ಈಗಿನ ಕಾಲಕ್ಕೆ ಅದೆಲ್ಲ ನಾವು ಅವ್ರಿಗೆ ಇಲ್ಲಿ ಇನ್ಕ್ಲೂಡಿಂಗ್ ಪೂಲ್ ಆಗಿರ್ಬೋದು, ಕ್ಲಬ್ ಹೌಸ್ ಆಗಿರ್ಬೋದು, ರೆಸಾರ್ಟ್ ಅಮ್ಯುನಿಟೀಸ್ ಎಲ್ಲ ಇಲ್ಲಿ ಇರೋದ್ರಿಂದ ನಮ್ಮ ಹತ್ರ ಕಸ್ಟಮರ್ಸು ಇವಾಗ ತುಂಬ ಖುಷಿಯಾಗಿ ತೊಗೊಳ್ತಾ ಇದ್ದಾರೆ. ನಮ್ಮ ಹತ್ರ ತೊಗೊಂಡಿರೋ ಕಸ್ಟಮರ್ಸು ಕೂಡ ನಮಗೆ ಮತ್ತೊಮ್ಮೆ ಮತ್ತು ನಮ್ಮ ಹೊಸ ಪ್ರಾಜೆಕ್ಟಲ್ಲಿ ಆಲ್ಮೋಸ್ಟ್ 50% ಬುಕ್ಕಿಂಗ್ ಆದಮೇಲೆ ನಾವು ಮಾಡ್ತಾ ಇದ್ದೀವಿ. ಓಕೆ, ನಾವು ಒಂದೇ ಇನ್ವೆಸ್ಟ್ಮೆಂಟಲ್ಲಿ 4 ರೀತಿಯ ಬೆನಿಫಿಟ್ನ ನಾವು ಕಸ್ಟಮರ್ಗೆ ಕೊಡ್ತಾ ಇದ್ದೀವಿ ಮೇಡಮ್. ವೆರಿ ನೈಸ್ ಸರ್, ಕಂಗ್ರ್ಯಾಚುಲೇಷನ್. ಕೇಳುವಾಗ ತುಂಬ ಖುಷಿ ಆಗುತ್ತೆ. ಇದೇ ರೀತಿಯಾಗಿ ನಿಮ್ಮ ಈ ಒಂದು ಪ್ರಾಜೆಕ್ಟ್ ತುಂಬ ಎತ್ತರಕ್ಕೆ ಬೆಳೀಲಿ. ಆ್ಯಂಡ್ ಇನ್ನೊಂದು ಕೇಳಬೇಕು ಅಂದ್ಕೊಂಡೆ, ಇವಾಗ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ, ಇವಾಗ ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಆಗಿರ್ಬೋದು ಅಥವಾ ಇಲ್ಲಿ ಸಿಗುವಂಥ ಫೆಸಿಲಿಟೀಸ್ ಬಗ್ಗೆ ಆಗಿರ್ಬೋದು, ಅದನ್ನು ಸ್ವಲ್ಪ ತಿಳಿಸ್ಕೊಡಿ ಸರ್. ಮೇಡಮ್, ಡಾಕ್ಯುಮೆಂಟೇಷನ್ ನಿಮಗೆ ಗೊತ್ತಿರೋಂಗೆ ರಿಯಲ್ ಎಸ್ಟೇಟ್ ಅಂತ ಬಂದಾಗ, ಭೂಮಿ ಅಂತ ಬಂದಾಗ ಇದರಲ್ಲಿ ಫಸ್ಟು ತಲೆಯಲ್ಲಿ ಬರೋದೇ ಮೋಸ ಅಂತ ಆಗತ್ತೆ ಅಂತ. ಇದು ಖಂಡಿತ ನಾವು, ಯಾಕೆಂದರೆ ಎವ್ರಿ ಒನ್ ಶುಡ್ ಬಿ ಹಾರ್ಡ್ ಆ್ಯಂಡ್ ಅರ್ನ್ ಮನಿ ದೇ ಪುಟಿಂಗ್ ಹಿಯರ್. ಓಕೆ, ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನು ಅವ್ರು ಹಾಕ್ತಾ ಇದ್ದಾರೆ. ಮೇಜರಾಗಿ ಎಲ್ಲರೂ ಕೂಡ ಮಾರ್ಕೆಟಿಂಗ್ ಅಂತ ಬಂದಾಗ ಯಾವುದೇ ಕಂಪ್ನಿ ನೀವು ಮಾರ್ಕೆಟಿಂಗ್ ಮಾಡಬೇಕಾಗತ್ತೆ. ಬಟ್ ಮೊದಲನೇ ತಪ್ಪು ಗ್ರಾಹಕರದು ಡಾಕ್ಯುಮೆಂಟ್ ವಿಷಯದಲ್ಲಿ ಅವ್ರು ಏನು ಅವರು ತೊಗೊಳ್ತಾ ಇದ್ದಾರೋ. ಸಿ, ಇಫ್ ಯು ಆರ್ ಟೇಕಿಂಗ್ 10 rupees ಪೆನ್ ಸರ್, ಇಫ್ ಯು ಆರ್ ರೈಟಿಂಗ್ ಮೇಡಮ್ 2-3 times, ನೆಕ್ಸ್ಟ್ ಇಫ್ ಯು ಆರ್ ಟೇಕಿಂಗ್ ಪೆನ್, ಇಫ್ ಯು ಆರ್ ಇನ್ವೆಸ್ಟಿಂಗ್ ಲ್ಯಾಕ್ಸ್ ಟುಗೆದರ್ ಮನಿ, ನೀವು ಇದನ್ನು ಎಷ್ಟು ಯೋಚನೆ ಮಾಡಿದ್ರೂ ಕಡಿಮೆನೇ ಇದಕ್ಕೆ. ನಮ್ಮದು ಡಾಕ್ಯುಮೆಂಟ್ ವಿಷಯದಲ್ಲಿ ದಿಸ್ ಇಸ್ ಆಲ್ ಅವರ್ ಪರ್ಚೇಸ್ಡ್ ಲ್ಯಾಂಡ್ ಆ್ಯಂಡ್ ಯು ಕ್ಯಾನ್ ಸಿ ಅವರ್ ಗೇಟೆಡ್ ಕಮ್ಯುನಿಟಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಡಾಕ್ಯುಮೆಂಟ್ಸಲ್ಲಿ ನಾವು ಯಾವುದೇ ರೀತಿ ಇದಿಲ್ಲ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇಟ್ಕೊಂಡಿದ್ದೀವಿ. ಸೊ ಯಾವಾಗ ಕಸ್ಟಮರ್ಗಳಿಗೆ ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಆಗೋದು, ರೇಟಲ್ಲಿ ಕಾಂಪ್ರಮೈಸ್ ಆಗ್ತಾರೆ ಡೆವಲಪರ್ಸು. ಯಾರು ಕಡಿಮೆ ಕೊಡ್ತಾರೋ ದೇರ್ ಈಸ್ ಎ ಪ್ರಾಬ್ಲಮ್. ನಾವು ಎಲ್ಲ ಕಂಪ್ಲೀಟ್ ಮಾಡಿ ಕೊಡೋದ್ರಿಂದ ಸೊ ಇದರಲ್ಲಿ ನಾವು ರೇಟಲ್ಲೂ ಕಾಂಪ್ರಮೈಸ್ ಇಲ್ಲ, ಡೆವಲಪ್ಮೆಂಟಲ್ಲೂ ಕಾಂಪ್ರಮೈಸ್ ಇಲ್ಲ, ಕ್ವಾಲಿಟಿನಲ್ಲೂ ಕಾಂಪ್ರಮೈಸ್ ಇಲ್ಲ, ಯಾವುದ್ರಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ ಮೇಡಮ್. ನಮ್ಮಲ್ಲಿ ಎಲ್ಲ ತೊಗೊಂಡಿರೋದ್ರಲ್ಲಿ ಇವಾಗ ನೀವು ನೋಡ್ತಾ ಇದ್ರೆ ಈ ಯುಗಾದಿ ಉತ್ಸವ ನಡೀತಾ ಇದೆ. ಮೋರ್ ದೆನ್ 80% ಕ್ರೌಡ್ ಇಲ್ಲಿ ತೊಗೊಂಡಿರೋರೇ. ನಾವು ಇವ್ರಿಗೋಸ್ಕರ ಇವ್ರ ನೇಬರ್ ಪರಿಚಯ ಆಗ್ತಾರೆ. ಈಗ ಯಾರು ತೊಗೊಂಡಿರೋ ಅವ್ರಿಗೆ ಅಕ್ಕಪಕ್ಕದಲ್ಲಿ ಯಾರು ಇದ್ದಾರೆ ಅದರೊಂದು ಪರಿಚಯಕ್ಕೋಸ್ಕರ ನಾವು ಈ ಯುಗಾದಿ ಉತ್ಸವ ಮಾಡ್ತಾ ಇದ್ದೀವಿ ಮೇಡಮ್. ಆ್ಯಂಡ್ ಆಲ್ರೆಡಿ ನಾವು ಕೂಡ ನೋಡಿದ್ವಿ, ಇಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್, ಆಯಿತಾ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಕೆಲವರಿಗೆ ಅಂದ್ಕೊಳ್ತಾ ಇರ್ಬೋದು ತಗೊಳ್ಬೇಕು, ನಮಗೆ ಲೋನ್ ಫೆಸಿಲಿಟೀಸ್ ಏನಾದ್ರು ಸಿಗುತ್ತೋ ಅಥವಾ ಇಲ್ವೋ ಅಂತ, ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ಬೋದು ಮೇಡಮ್? ಇದರಲ್ಲಿ ಲೋನು ಸಿಗುತ್ತೆ, ಬಟ್ ಇದು ಕೃಷಿ ಭೂಮಿ ಆಗಿರೋದ್ರಿಂದ ನೀವು ಪ್ರಾಪರ್ಟಿನ ನಿಮ್ಮ ಹೆಸರಿಗೆ ತೊಗೊಂಡ್ಮೇಲೆ ಲೋನ್ ಸಿಗುತ್ತೆ. ಬಟ್ ಅದು ನಾವು ಮಾಡೋ ಈ ಕನ್ಸ್ಟ್ರಕ್ಷನ್ ಈ ಒಂದು ಇದಕ್ಕೆ ಆ ಲೋನು ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಆ ಥರ ಕಸ್ಟಮರ್ಗೆ ನಾವೇನು ಮಾಡ್ತಿದ್ದೀವಿ ಅಂದರೆ ಮೇಡಮ್, ನಮ್ಮ ಕಡೆಯಿಂದನೇ ವಿತೌಟ್ 0 ಇಂಟ್ರೆಸ್ಟ್ ನಾವು ಇನ್ಸ್ಟಾಲ್ಮೆಂಟ್ ಸ್ಕೀಮ್ ಕೊಡ್ತಾ ಇದ್ದೀವಿ. ನಾನು ಇನ್ನೊಂದು ತಿಳ್ಕೊಂಡೆ, ಫಸ್ಟ್ ಫೇಸ್ ಆ್ಯಂಡ್ ಸೆಕೆಂಡ್ ಫೇಸ್ ಅಂತ ಇದೆ, ಅದ್ರ ಬಗ್ಗೆ ತಿಳಿಸಿ ಸರ್. ಮೇಡಮ್, ಫೇಸ್ ಒನ್ ನೀವು ನೋಡ್ದಂಗೆ ಇದು ಮ್ಯಾಂಗೋಸ್ ಇದ್ದಿದ್ದು ನಾವು ಜಾಗ ತೊಗೊಂಡಾಗ ಇಲ್ಲೆಲ್ಲ ಟೋಟಲ್ ಆಗಿ ನಿಮ್ಗೆ ಏನಾಗುತ್ತೆ, ಮ್ಯಾಂಗೋಸ್, ಮಹಾಗನಿ ಮತ್ತು ಟೀ ಕುಡ್ಸು ನಾವು ಪ್ಲಾಂಟ್ ಮಾಡಿದ್ದೀವಿ. ಮೇನ್ಲಿ ನಾವು ಫೇಸ್ 2 ಮಾಡಿರೋದು ಇಸ್ ಇನ್ಕಮ್ ಜನ್ರೇಷನ್. ಇನ್ನು ಫ್ಯೂಚರಲ್ಲಿ ಮೇಯ್ನಾಗಿ ಶ್ರೀಗಂಧದ ಗಿಡಗಳನ್ನು ನಾವು ಅಲ್ಲಿ ಪ್ಲಾಂಟ್ ಮಾಡಿರೋದ್ರಿಂದ ವೆರಿ ಲಾಂಗಲ್ಲಿ ನಿಮಗೆ 12 to 15 years ಸರಿ ಬರೀ ಲ್ಯಾಂಡ್ಗಿನ್ನ ನೀವು ಶ್ರೀಗಂಧದಲ್ಲೇ ವಾಟ್ ಈಸ್ ದಟ್ ಇವಾಗ 1 to 10 timesಗಿನ್ನ ಜಾಸ್ತಿ ಅವ್ರು ಎಕ್ಸೆಪ್ಟ್ ಮಾಡ್ಬೋದು ಅವರು ಹಾಕಿರೋದು. ಅದು ಮೇಯ್ನ್ ಇನ್ಕಮ್ ಅಂತ ಹೇಳ್ಬೋದು. ನಿಮಗೆ ಸೈಟು ಓನ್ಲಿ ಇನ್ವೆಸ್ಟ್ಮೆಂಟ್ಗಂತ ಮಾಡ್ತೀರಾ, ಇಲ್ಲಿ
ಜಾಸ್ತಿ ಅಮ್ಯುನಿಟೀಸ್ ಬರ್ಬೋದು. ಸಪೋಸ್ ಇಲ್ಲಿ ತೊಗೊಳ್ಳೋರು ಏನಾಗುತ್ತೆ, ಯಾವುದೋ ಒಂದು ರೆಸಾರ್ಟ್ಗೆ ಹೋಗ್ತಾರೆ, ಅದರದ್ದು ಪೇ ಮಾಡೋ ಬದಲು ದೇ ವಿಲ್ ಕಮ್ ಫಾರ್ ಅವ್ರದ್ದೇ ಲ್ಯಾಂಡ್ ಇರುತ್ತೆ, ಅದ್ರ ಜೊತೆಗೆ ರೆಸಾರ್ಟ್ ಅಮ್ಯುನಿಟೀಸ್ ಇರುತ್ತೆ, ಗಿಡಗಳು ಇರುತ್ತೆ, ಗಿಡಗಳಲ್ಲಿ ಇನ್ಕಮ್ ಬರುತ್ತೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಕೃಷಿ ವಿಮೆ ಮೇಲೆ ಅಡೌಂಟು ನಮ್ಮ ಮೀಡಿಯಾದಲ್ಲಿ ಹೇಳಬೇಕು ಬೇಡ, ದಿಸ್ ಇಸ್ ಎ ಟ್ಯಾಕ್ಸ್ ಬೆನಿಫಿಟ್ ಇದೆ. ಸೊ ಇದು ನಿಮಗೆ ನಿಮಗೆ ಕ್ಯಾಪಿಟಲ್ ಗೇನ್ ಬರಲ್ಲ. ದಟ್ ಇಸ್ ಆಲ್ಸೋ ಒಂದು ಬಿಗ್ ಪ್ಲಸ್ ಪಾಯಿಂಟ್ ಟು ಇನ್ವೆಸ್ಟ್ಮೆಂಟ್. ಸೂಪರ್ ಸರ್. ಆ್ಯಂಡ್ ಟೋಟಲ್ ಆಗಿ ನಾವಿಷ್ಟೇ ಹೇಳಬೇಕು, ನೆಮ್ಮದಿ ಮುಖ್ಯ ಅಲ್ವಾ? ಖಂಡಿತ. ನೆಮ್ಮದಿ ಮುಖ್ಯ ಆಗುತ್ತೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳಿಗೆ ಆಲ್ ದಿ ಬೆಸ್ಟ್ ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ತಮ್ಮ ಮೂಲಕ ನಾನು ಇನ್ನೊಂದಂದರೆ, ಇವತ್ತು ನಮ್ಮ ಯುಗಾದಿ ಉತ್ಸವಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬ ನಮ್ಮ ಗ್ರಾಹಕರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ನಮ್ಮ ಕಂಪ್ನಿ ಮೇಲೆ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಿಕ್ಕೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಶರಣ್ಯ ಹಿಲ್ ವ್ಯೂ ಫಾರ್ಮ್ಸಲ್ಲಿ ಜೋರಾಗಿ ಯುಗಾದಿ ಫೆಸ್ಟಿವಲ್ ನಡೀತಾ ಇದೆ. ಆ್ಯಂಡ್ ಅಷ್ಟೇ ಖುಷಿಯಿಂದ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಅದರ ಜೊತೆಗೆ ಈ ಒಂದು ಫಾರ್ಮ್ ಲ್ಯಾಂಡ್ನ ಬುಕ್ ಮಾಡ್ಕೊಂಡಿರೋರು ಕೂಡ ನಮ್ಮ ಜೊತೆ ಇದ್ದಾರೆ, ಕ್ಲೈಂಟ್ ಅವರು. ಹಾಯ್ ಸರ್, ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಕೃಷ್ಣಮೂರ್ತಿ ಜೋಶಿ ಅಂತ. ಓಕೆ, ನಿಮ್ಮ ಹೆಸರು? ಮಮತಾ ಅಂತ. ಓಕೆ, ನಿಮ್ಮಿಬ್ಬರ ಮುಖ ನೋಡಿದ್ರೆ ಸಂತೋಷ ಅನ್ನೋದು ತುಂಬಿ ತುಳುಕ್ತಾ ಇದೆ, ಗೊತ್ತಾಗ್ತಾ ಇದೆ. ಆ ಒಂದು ಸಂತೋಷಕ್ಕೆ ಕಾರಣ ಏನು ಅಂತ ಹೇಳ್ಬಹುದಾ? ಮೇಡಮ್, ನಾವು ಮೂಲತಃ ಈ ತೋಟ ಮನೆಗಳಲ್ಲಿ ಉತ್ತರ ಕನ್ನಡ ಕುಮಟಾ ಹೊನ್ನಾವರ ಕಡೆಯವರು. ಆ ಸಂಪ್ರದಾಯ ಈಗ ಬೆಂಗಳೂರಿಗೆ ಬಂದು ಜೀವನ ಮಾಡ್ತಾ ಇರುವಾಗ ಅದೆಲ್ಲೋ ದೂರ ಆದಂಗೆ ಅನ್ನಿಸ್ತಾ ಇತ್ತು. ಮತ್ತು ಪುನಃ ನಮ್ಮನ್ನೆಲ್ಲ ಸೇರಿಸುವಂಥದ್ದು, ಒಂದು ಒಟ್ಟು ಕುಟುಂಬಗಳ ಜೊತೆಗೆ ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ಭಾಳ ಖುಷಿ ಆಗುತ್ತೆ. ಅಂದರೆ ಬೆಂಗಳೂರು ಈ ಕಾರ್ಬನ್ ಮೊನಾಕ್ಸೈಡ್ಗಳ ಒಂದು ವಾತಾವರಣದಕ್ಕಿಂತ ಇಲ್ಲಿ ಬಂದರೆ ನಮಗೆ ಭಾಳ ಖುಷಿ, ಒಳ್ಳೆ ಫ್ರೆಶ್ ಏರ್ ಒಂದು ಫ್ರೆಶ್ ಎನ್ವಿರಾನ್ಮೆಂಟ್ ಇರುತ್ತೆ. ನಮ್ಮ ತಂದೆ ತಾಯಿ ಹಿರಿಯರನ್ನೆಲ್ಲ ಕರ್ಕೊಂಡು ಬಂದಾಗ ಅವ್ರಿಗೂ ಭಾಳ ಖುಷಿ ಆಗುತ್ತೆ. ಚಿಕ್ಕ ಮಕ್ಕಳು ಕರ್ಕೊಂಡು ಬಂದರೆ ಇನ್ನೂ ಖುಷಿ ಆಟ ಆಡ್ತಾರೆ ಇಲ್ಲಿ. ವೆರಿ ಗುಡ್ ಪ್ಲೇಸ್. ಓಕೆ, ಆ್ಯಂಡ್ ನಿಮ್ಮ ಮನೆಯವ್ರು ಹೇಳಿದ್ರು ನಿಮ್ಗೆ ಏನು ಇಷ್ಟ ಆಯಿತು? ನನಗೆ ಇಲ್ಲಿ ಗಿಡಗಳು ಎಲ್ಲ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮತ್ತು ಮನೆಗಳೆಲ್ಲ ಆಲ್ರೆಡಿ ಬಂದಿದೆ ಅಲ್ಲ, ಇದನ್ನು ನೋಡುವಾಗ ಒಂಥರ ಖುಷಿ ಆಗುತ್ತೆ. ಇಲ್ಲಿ ಬಂದು ಕಾಲ ಕಳಿಬೋದು. ಅಲ್ಲಿ ಬ್ಯುಸಿ ವಾತಾವರಣದಲ್ಲಿ ಇರ್ತೀವಲ್ವ, ಇಲ್ಲಿ ಸ್ವಲ್ಪ ಶಾಂತವಾಗಿ ಒಂದು ಕೂಲ್ ಮಾಡ್ಕೊಂಡು ಹೋಗ್ಬೋದು ಅಂತ ಅನಿಸ್ತು. ಓಕೆ, ಆ್ಯಂಡ್ ನೀವು ಆಲ್ರೆಡಿ ಬುಕ್ ಮಾಡಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ನಿಮಗೆ ಶರಣ್ಯ ಹಿಲ್ ವ್ಯೂಸ್ ಫಾರ್ಮಲ್ಲಿ ಏನು ಅಂಥದ್ದು ಇಷ್ಟ ಆಯಿತು ಅಂತ ಹೇಳಬಹುದಾ? ಮೇಡಮ್, ಇವರು ನೋಡಿ ಒಂದೇ ಒಂದು ಫೋನು ನಾನು ಮಾಡಿರೋದ್ರಿಂದ ಮಿಸ್ಟರ್ ಮಂಜುನಾಥ್ ಅಂತ ಅವರು ಭಾಳ ಒಳ್ಳೆ ಕೋಆರ್ಡಿನೇಟ್ ಮಾಡಿದ್ರು. ಯಾಕೆಂದರೆ ಒಬ್ಬರಿಗೆ ಕಮ್ಯುನಿಕೇಟ್ ಮಾಡೋದೇ ಈಗಿನ ಕಾಲದಲ್ಲಿ ಭಾಳ ಒಂದು ನಂಬಿಕೆ. ಒಂದು ಹಣ ಕೊಡೋದು ಬೇರೆ ಆದರೆ ಒಂದು ಒಳ್ಳೆ ವಾತಾವರಣ ಇದೆ, ಬನ್ನಿ. ಇದು ಎಲ್ಲ ಅವಕಾಶ ಇಲ್ಲ, ಸ್ವಲ್ಪ ಅವಕಾಶ ಇದೆ, ಅದನ್ನು ಬಂದು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿರೋದ್ರಿಂದ ನಾನು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಅವಕಾಶ ಆಗಲಿ ಇದು. ಆ್ಯಂಡ್ ಇನ್ನೊಂದು ಕೇಳಲೇಬೇಕು, ಇಲ್ಲಿ ನಿಮಗೆ ಸಿಕ್ಕಂತಹ ಫೆಸಿಲಿಟೀಸ್ ಆಗಿರಬಹುದು, ಅಥವಾ ಇವಾಗ ಒಂದು ಲ್ಯಾಂಡ್ನ ಪರ್ಚೇಸ್ ಮಾಡ್ತಿದ್ದೀರಿ ಅಂತ ಅಂದರೆ ಅಲ್ಲಿ ತುಂಬ ಮೇಯ್ನ್ ಆಗುತ್ತೆ ಡಾಕ್ಯುಮೆಂಟೇಷನ್ ಪ್ರೋಸೆಸ್. ಇದೆಲ್ಲ ನಿಮ್ಗೆ ಈಸಿ ಆಯಿತಾ, ಹೇಗೆ? ಇಲ್ಲ ಮೇಡಮ್, ಡಾಕ್ಯುಮೆಂಟೇಷನ್ ಆಲ್ರೆಡಿ ನಮಗೆಲ್ಲ ತೋರಿಸಿದ್ದಾರೆ, ಹೇಳಿದ್ದಾರೆ. ಒಂದು ಎರಡನೇದು, ಈ ಇಷ್ಟು ದೊಡ್ಡ ಪ್ರಾಜೆಕ್ಟೆಲ್ಲ ಮಾಡುವಾಗ ಅಂಥವೆಲ್ಲ ಅವಕಾಶಕ್ಕೆ ಆಗಲ್ಲ. ಅವರು ನಾಳೆಗೆ ಇದೇ ರೀತಿಯಲ್ಲಿ ಡೆವಲಪ್ ಆಗಬೇಕಾಗಿರೋದು. ಮತ್ತು ನಾವು ಹಣ ಕೊಟ್ಟಿರ್ತೀವಿ, ಸರಿಯಾದ ವ್ಯವಹಾರನೇ ಮಾಡಿರ್ತಾರೆ. ಒಂದು ಎರಡನೇದು, ಇದು ರೀಪೇಮೆಂಟ್ ತುಂಬ ಚೆನ್ನಾಗಿದೆ. ರೀಪೇಮೆಂಟ್ ಮೀನ್ಸು ಈ ಬಾಡಿಗೆ ಮನೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಮತ್ತೆ ಪುನಃ ಭೂಮಿ ಋಣವನ್ನು ತೀರ್ಸೋಕ್ಕೆ ಗಿಡ ಹಾಕ್ತಾಯಿದ್ದೀವಿ. ಆ ಗಿಡ ಹಾಕೋದ್ರಿಂದ ಭೂಮಿ ನಮಗೆ ಒಳ್ಳೆಯದನ್ನೇ ಮಾಡುತ್ತೆ. ಅದು ಒಳ್ಳೊಳ್ಳೆ ಗಿಡಗಳು ಹಾಕ್ತಾಯಿದ್ದೀವಿ. ಮಾವಿನ ಗಿಡ ಉಪಯೋಗ ಇದೆ, ಆಕ್ಸಿಜನ್ನು, ಶ್ರೀಗಂಧದ ಗಿಡ. ಅದರಿಂದ ಅದು ನಿಜವಾಗೂ ಮತ್ತೆ ಪುನಃ ನಾವು ನೇಚರ್ಗೆ ಹೋಗ್ತಾ ಇದ್ದೀವಿ ಅಂದರೆ ತುಂಬ ಸಂತೋಷ. ಓಕೆ, ಆ್ಯಂಡ್ ನೀವು ನಿಮ್ಮ ಮಾತುಗಳನ್ನು ಕೇಳಿದ್ರೆ ನನಗೆ ಅನಿಸ್ತಾ ಇದೆ ನೀವು ಮಾಡಿದಂಥ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅಂದರೆ ಇದು ಕೂಡ ಒಂದಾಗಿರುತ್ತೆ. ಎಷ್ಟು ಖುಷಿ ಇದೆ ಮೇಡಮ್. ಖುಷಿ ಇದೆ, ರಿಯಲಿ ಖುಷಿ ಇದೆ. ಒಳ್ಳೆ ಥಾಟ್ಸ್ ಇದು. ಎಲ್ಲರೂ ಭೂಮಿ ಅಷ್ಟೇ ತೊಗೊಂಡು ಬಿಟ್ಬಿಡ್ತೀವಿ, ಆದರೆ ಇವರು ಅದು ನಮ್ಮ ಜವಾಬ್ದಾರಿಯನ್ನು ದುಡ್ಡು ಕೊಟ್ಟು ಆದಮೇಲೂ ಕೂಡ ಅವರು ತೊಗೊಳ್ತಾ ಇದ್ದಾರೆ. ಅದು ಹೊಸ ಕಾನ್ಸೆಪ್ಟು. ಚೆನ್ನಾಗಾಗಲಿ ಶರಣ್ಯ ಹಿಲ್ ಫಾರ್ಮ್ಸ್ ಅವರಿಗೆ.
ನಮಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಫೆಸ್ಟಿವಲ್ ಕೂಡ ನಡೀತಾ ಇದೆ, ಗೇಮ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ಎಂಜಾಯ್ ಮಾಡಿ. ಶರಣ್ಯ ಹಿಲ್ಸ್ ವ್ಯೂ ಫಾರ್ಮಲ್ಲಿ ಒಂದು ಜಾಲಿ ರೈಡ್ ಮುಗಿಸ್ಕೊಂಡು ಬಂದಿದ್ದಾರೆ. ಇವ್ರನ್ನ ಮಾತಾಡಿಸ್ಬೇಕು. ಎತ್ತಿನ ಗಾಡಿಯಲ್ಲಿ ಬಂದ್ರಿ, ಹೇಗನ್ನಿಸ್ತು? ಚೆನ್ನಾಗಿದೆ. ಓಕೆ. ಆ್ಯಂಡ್ ನಿಮಗೆ ಶರಣ್ಯ ಹಿಲ್ಸ್ ವ್ಯೂ ಫಾರ್ಮಲ್ಲಿ ಏನು ಚೆನ್ನಾಗಿತ್ತು? ಇಲ್ಲಿ ಆ್ಯಕ್ಚುಲಿ ಆಂಬಿಯನ್ಸ್ ಚೆನ್ನಾಗಿದೆ. ನಮ್ಮ ಸಿಟಿ ಲೈಫ್ಗಿಂತ ಇಲ್ಲಿಗೆ ಬಂದರೆ ತುಂಬ ಫ್ರೆಂಡ್ಲಿ ಆಗಿರುತ್ತೆ, ತುಂಬ ಗ್ರೀನರಿ ಇದೆ, ತುಂಬ ನೇಟಿವಿಟಿ ತುಂಬ ಇದೆ, ಅದೊಂದು ತುಂಬ ಇಷ್ಟ. ಓಕೆ. ಆ್ಯಂಡ್ ನಿಮಗೆ ಏನು ಇಷ್ಟ ಆಯಿತು ಸರ್? ಎಲ್ಲ ಇಷ್ಟ ಆಯಿತು. ಗಿಡ ಇರ್ಬೋದು, ಮರ ಇರ್ಬೋದು, ಇಲ್ಲಿ ಫಾರ್ಮೇಷನ್ ಇರ್ಬೋದು, ಫೆಸಿಲಿಟಿ ಎಲ್ಲ ಇಷ್ಟ ಆಯಿತು. ಓಕೆ. ಈಗ ಸಿಟಿ ಲೈಫ್ ಸಾಕಾಯ್ತು ಅನ್ನೋರಿಗೆ ಇದು ಬೆಸ್ಟ್ ಅಂತೀರಾ? ಹೌದು ಹೌದು ಹೌದು. ಓಕೆ ಸರ್, ಫುಲ್ ನೀವು ಹೀರೋ ತರ ಕಾಣ್ತೀರಾ. ಯಾವ ಹೀರೋ ಅಂದ್ರೆ ಇಷ್ಟ ನಿಮ್ಗೆ? ನಮಗೆ ಕಿಚ್ಚ ಸುದೀಪ್ ಅಂದ್ರೆ ಇಷ್ಟ. ಅಂದ್ರೆ ಇಷ್ಟನಾ? ಓಕೆ. ಕಿಚ್ಚ ಸುದೀಪ್ ಅವ್ರದ್ದೇ ಒಂದು ಸೂಪರ್ ಆಗಿರೋ ಸಾಂಗ್ ಡೆಡಿಕೇಟ್ ಮಾಡ್ತೀವಿ ನಿಮ್ಗೆ ಆಮೇಲೆ, ಓಕೆನಾ? ನಿಮಗೆ ಏನು ಇಷ್ಟ ಆಯ್ತು ಇಲ್ಲಿ? ನಮಗೆ ಇಲ್ಲಿ ಮೇನ್ ಅಂದರೆ ಸ್ವಿಮ್ಮಿಂಗ್ ಪೂಲ್ ಇದೆ. ಓಕೆ. ಬೆಳಿಗ್ಗೆ ಬಂದಿದ ತಕ್ಷಣ ಇಲ್ಲಿ ಸ್ವಿಮ್ಮಿಂಗ್ ಅಲ್ಲಿ ಆಟ ಆಡಿ ನೇಚರಲ್ಲಿ ಒಂದು ವಾಕ್ ಹೋಗಿ ಅದನ್ನು ಹಣ್ಬಿಟ್ಟಿದೆ ಮಾವನ ನಮ್ದು ಇದ್ರಾಗೆ, ಅದು ತಿನ್ನೋದು ಎಲ್ಲ ಚೆನ್ನಾಗಿರುತ್ತೆ. ಓಕೆ. ಇವರು ಫುಲ್ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡಬೇಕು, ಹಣ್ಣುಗಳನ್ನ ತಿನ್ನಬೇಕು, ಅಡ್ಡಾಡಬೇಕು ಆ್ಯಂಡ್ ಪೀಸ್ಫುಲ್ ಆಗಿ ಲೈಫ್ ಲೀಡ್ ಮಾಡಬೇಕು ಅಲ್ವಾ? ಸೂಪರ್. ಆ್ಯಂಡ್ ನೀವು ಅನ್ಕೊಂಡಂಗೆ ಖುಷಿಯಿಂದ ಲೈಫ್ನ ಲೀಡ್ ಮಾಡಿ. ಸರ್, ಏನು ಹೇಳಕ್ ಬಂದ್ರಿ? ಜೊತೆಗೆ ಈ ಬಿಸಿಲಲ್ಲಿ ಬೇಕಲ್ವ ನೀರು, ಹೌದು ಹೌದು. ಅದಕ್ಕೆ ಸ್ವಿಮ್ಮಿಂಗ್ ಆ್ಯಂಡ್ ಮೇಡಮ್ ಜೊತೆ ಮಾತಾಡ್ಸೋಣ. ಹಾಯ್, ನಿಮ್ಮ ಹೆಸರು? ಶೋಭಾ. ನನ್ನ ಶೋಭಾ ಅವರು. ಆ್ಯಂಡ್ ಇವಾಗ ಹೆಣ್ಮಕ್ಳಿಗೆ ನಮಗೆ ತುಂಬಾ ಪೀಸ್ಫುಲ್ ಆಗಿರೋದಕ್ಕೆ ನಾವು ನೋಡ್ತೀವಿ ಅಲ್ವಾ? ಸಿಟಿ ಲೈಫ್ ಎಲ್ಲ ಇಷ್ಟಪಡೋದು ಸ್ವಲ್ಪ ಮನೇಲಿ ಕೆಲಸ ಮಾಡಿ ಮಾಡಿ ಸಾಕಾಗಿರುತ್ತೆ, ಬಂದಿಲ್ಲ ಒಂದೆರಡು ದಿನ ರಿಲ್ಯಾಕ್ಸ್ ಆಗಿ ಹೋಗ್ಬೋದು. ನೀವು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀವಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ಏನಾದ್ರು ಮತ್ತೆ ಪರ್ಚೇಸ್ ಮಾಡೋ ಪ್ಲಾನ್ ಏನಾದ್ರು ಇದೆಯಾ? ಸದ್ಯಕ್ಕಿಲ್ಲ, ಈಗ ಮನೆ ಕಟ್ಟಬೇಕಿಲ್ಲ ಅದಷ್ಟೇ. ಸೂಪರ್. ಆ್ಯಂಡ್ ನಿಮಗೆ ಏನು ಇಷ್ಟ ಆಯ್ತು ಮೇಡಮ್? ಎಲ್ಲ ಇಷ್ಟ. ಇಲ್ಲಿ ವೆದರ್ ಎಷ್ಟು ಚೆನ್ನಾಗಿರುತ್ತೆ, ಎಲ್ಲರೂ ಹೇಳೋದು ವೆದರ್ ಚೆನ್ನಾಗಿರುತ್ತೆ. ಬಂದರೆ ಆರಾಮಾಗಿ ಪೀಸ್ಫುಲ್ ಆಗಿರೋ. ಇವತ್ತೇನೋ ರಶ್ ಇದೆ, ಬೇರೆ ಟೈಮ್ನಲ್ಲಿ ಬಂದರೆ ಪೀಸ್ಫುಲ್ ಆಗಿ ಜನ ಇರಲ್ಲ, ಆರಾಮಾಗಿ ಇದ್ಬಿಟ್ಟು ಹೋಗ್ಬೋದು ನಾವು. ಓಕೆ. ಆ್ಯಂಡ್ ಇವತ್ತು ಯುಗಾದಿ ಫೆಸ್ಟಿವಲ್ ನಡೀತಾ ಇದೆ, ನೀವು ರೈಡ್ ಹೋಗಿ ಬಂದ್ರಿ ಎತ್ತಿನ ಗಾಡಿಯಲ್ಲಿ, ಹಾಗೆ ಗೇಮ್ಸ್ಗಳು ಕೂಡ ನಡೀತಾ ಇದೆ, ಪಾರ್ಟಿಸಿಪೇಟ್ ಮಾಡ್ತೀರಾ? ಮಾಡಬೇಕು. ಆಟ ಆಡಿದ್ದೀರಾ ನೀವು? ಅದೆಲ್ಲ ಆಡಿದ್ದೀವಿ, ಇವಾಗಂತೂ ಆಗೋದಿಲ್ಲ, ಅವಾಗೆಲ್ಲ ಆಟ ಆಡಿದ್ದೀವಿ ನಾವು. ಓಕೆ, ಸೂಪರ್. ಖುಷಿ ಆಯ್ತು. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸಿಟಿ ಜೀವನ ಸಾಕಾಗಿ ಹೋಗಿರುತ್ತೆ. ಒಂದೊಳ್ಳೆಯ ಪ್ರಕೃತಿಯ ಮಡಿಲಲ್ಲಿ, ಹಳ್ಳಿಯ ವಾತಾವರಣದಲ್ಲಿ ಪೀಸ್ಫುಲ್ ಆಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ಆಸೆ ಹೆಚ್ಚಾಗಿರುತ್ತೆ. ಇಂಥವರಿಗೆ ಒಂದೊಳ್ಳೆಯ ಅವಕಾಶ, ಒಂದೊಳ್ಳೆಯ ಪ್ಲ್ಯಾಟ್ಫಾರ್ಮ್ ಅಂತ ಅಂದರೆ ಅದು ಶರಣ್ಯ ಹಿಲ್ ವ್ಯೂ ಫಾರ್ಮ್ಸ್. ಆ್ಯಂಡ್ ಇವತ್ತು ನಾವು ಪಬ್ಲಿಕ್ ಮ್ಯೂಸಿಕ್ನ ಪಬ್ಲಿಕ್ ಚಾಯ್ಸಲ್ಲಿ ನಾವಿದ್ವಿ ಬೆಂಗಳೂರು ಮೈಸೂರು ರೋಡ್ ಮಳವಳ್ಳಿಯ ಹತ್ತಿರದಲ್ಲಿರುವಂತಹ ಶರಣ್ಯ ಹಿಲ್ ವ್ಯೂ ಫಾರ್ಮ್ಸ್ನಲ್ಲಿ. ಆ್ಯಂಡ್ ನಿಮಗೆ ಈ ಒಂದು ಫಾರ್ಮ್ನ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದೇ ರೀತಿಯಾಗಿ ಪಬ್ಲಿಕ್ ಮ್ಯೂಸಿಕ್ನಲ್ಲಿ ಒಂದೊಳ್ಳೆಯ ಇನ್ಫಾರ್ಮೇಷನ್ಗಳ ಜೊತೆಗೆ ನಿಮಗೆ ಯೂಸ್ಫುಲ್ ಆಗಿರುವಂಥ ಎಪಿಸೋಡ್ಗಳ ಜೊತೆಗೆ ಮತ್ತೆ ನೀವು ಸಿಗ್ತಾನೆ ಇರೋಣ. ನೋಡ್ತಾ ಇರಿ ಪಬ್ಲಿಕ್ ಮ್ಯೂಸಿಕ್. ಆ್ಯಂಡ್ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಟಾಟಾ, ಬಾಯ್.